ಅಗ್ರಿಕಲ್ಚರ್ಗೆ ವಾಪಸ್ ಬರೋಂಥವ್ರ ಸಂಖ್ಯೆ ಹೆಚ್ಚಾಗಬೇಕು. ಇಲ್ಲಿ ಕೃಷಿ ಮಾಡೋರ ಸಂಖ್ಯೆ ಹೆಚ್ಚಾಗಬೇಕು. ಅದು ಎಂಥ ಕೃಷಿನ ನ್ಯಾಚುರಲ್ ಫಾರ್ಮಿಂಗನ್ನು ಮಾಡೋಂಥವ್ರ ಸಂಖ್ಯೆ ಹೆಚ್ಚಾಗಬೇಕು. ಹಂಗಾದಾಗ ಏನಾಗುತ್ತೆ ಅಂತಂದರೆ, ಒಂದು ನಿಸರ್ಗ ಉಳಿಯುತ್ತೆ, ಎರಡನೇದು ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಹಾಗಾಗಿ ಸಮಾಜದ ಆರೋಗ್ಯ ಮತ್ತು ಪ್ರಕೃತಿ ಆರೋಗ್ಯ ಸೈಮಲ್ಟೇನಿಯಸ್ ಆಗಿ ಅವೆರಡೂ ಆರೋಗ್ಯ ಒಟ್ಟೊಟ್ಟಿಗೆ ಆಗ್ತಾ ಇದ್ದಾವೆ ಅಂತಂದರೆ, ಅಂಥದನ್ನು ಮಾಡೋಕ್ಕೆ ಬರ್ತೀವಿ ಅನ್ನೋ ಕೃಷಿಕರಿಗೆ ಉಚಿತವಾಗಿ ನಾವು ತರಬೇತಿಗಳನ್ನು ಕೊಡ್ತೀವಿ. ಆಮೇಲೆ ಬೇಸಿಕ್ಕಾಗಿ ನಾವೆಲ್ಲೇ ಒಂದು ರೂಮಲ್ಲಿ ಕೂತು ಮಾಡಲ್ಲ, ಫೀಲ್ಡಿಗೆ ಕರ್ಕೊಂಬಂದು ಇದು ಈಗ ಸ್ಟಾರ್ಟ್ ಮಾಡ್ತಾ ಇರೋಂಥ ಫಾರ್ಮಿಂಗ್ ಇದನ್ನು ಸ್ಟಾರ್ಟ್ ಮಾಡೋರಿಗೆ ಇದೊಂದು ಮಾಡಲ್ ಆಗುತ್ತೆ. ಈಗ ಸ್ಟಾರ್ಟ್ ಆಗಿದೆ, ತೋಟ ಇದೆ, ಹಳೆ ತೋಟನ ಹೆಂಗೆ ನಾವು ಮಾಡಿಫಿಕೇಶನ್ ಮಾಡ್ಕೋಬಹುದು ಅನ್ನೋರಿಗೆ, ನಮ್ದು ಹಳೆ ತೋಟ ಇದೆ, ಹಳೆ ತೋಟನ ಹೆಂಗೆ ಅವರು ಕನ್ವರ್ಷನ್ ಮಾಡ್ಬೋದು ಅಂತಲೂ ಪ್ರಾಕ್ಟಿಕಲಾಗಿ ತೋರಿಸ್ತಾ ಹೋಗ್ತೀವಿ. ಅಷ್ಟು ಜೊತೆಯಲ್ಲಿ ಮಣ್ಣಿನ ಆರೋಗ್ಯದ ಜೊತೆಯಲ್ಲಿ ಮಲ್ಟಿ ಕ್ರಾಪ್ ಸಿಸ್ಟಮ್ನಲ್ಲಿ ಏಕೆ ಅವಶ್ಯಕತೆ ಇದೆ, ಅದೆಲ್ಲ ಅವಶ್ಯಕತೆಗಳು ಏಕಿದೆ ಅನ್ನೋದನ್ನು ನಾವು ವಿವರವಾಗಿ ಯುವಕರಿಗೆ ನಾವು ಹೇಳ್ಕೊಟ್ಟು ಅವ್ರ ತೋಟದಲ್ಲಿ ಅವ್ರ ಜಮೀನಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಅವ್ರಿಗೆ ನೆರವಾಗುತ್ತೆ. ಆ ಕಾರಣಕ್ಕಾಗಿ ಯಾರು ಕಲಿಬೇಕು ಅಂತ ಆಸಕ್ತಿ ಇದೆ, ನನಗೆ ಫೋನ್ ಮಾಡ್ಕೊಂಡು ನಾವು ಕೊಟ್ಟು ಡೇಟಲ್ಲಿ ಅವ್ರು ಬಂದರೆ ಅವ್ರಿಗೆ ಉಚಿತವಾದಂಥ ತರಬೇತಿನ ಕೊಡ್ತೀವಿ.